ಇದೇ ಬಿಜೆಪಿ ಕರ್ನಾಟಕದಲ್ಲಿ ಮಾನ್ಯ ಯಡಿಯೂರಪ್ಪನವರನ್ನ ಜೈಲಿಗೆ ಹೋಗಿ ಬಂದ ಮುಖ್ಯಮಂತ್ರಿಯನ್ನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡಿದ್ರು. ಯಾಕೆ ಮುಖ್ಯಮಂತ್ರಿ ಮಾಡಿದ್ರು? ಮತ್ತೊಮ್ಮೆ ಅವ್ರ ಮೇಲೆ ಕೇಸ್ ಇತ್ತು. ಕೇಸ್ ಇದ್ರೂ ಕೂಡ ಗಂಭೀರವಾದಂತ ಆರೋಪ ಇತ್ತು. ಇದನ್ನ ಏನು ಪರಪ್ಪನ ಅಗ್ರಹಾರದಲ್ಲಿ ಇದು ಬಂದ್ರು ಕೂಡ ಮಾನ್ಯ ಯಡಿಯೂರಪ್ಪನವರ ಮೇಲೆ ಕೇಸ್ ಇತ್ತು. ಅವ್ರು ಯಾಕೆ ಮುಖ್ಯಮಂತ್ರಿ ಮಾಡಿದ್ರು? ರಾಜ್ಯದ ಜನರಿಗೆ ಉತ್ತರ ಕೊಡೋಣ ಅಂತ ಹೇಳಿದ್ರಿ. ಕೊಟ್ಟ ಉತ್ತರ ಏನು ಅಂತಂದ್ರೆ ಅವ್ರು ತಪ್ಪು ಮಾಡಿದ್ದಾರೆ, ನಾವು ತಪ್ಪು ಮಾಡಿದೀವಿ. ಅವರು ಮಂತ್ರಿ ಆದ್ರು, ನಾವು ಮಂತ್ರಿ ಆದ್ವಿ. ಅವರು ಕಳ್ರು, ನಾವು ಕಳ್ರು ಅಂತ ಹೇಳ್ತಾ ಇದ್ದೀರಾ? ಅವರು ಕಳ್ರು, ನಾವು ಕಳ್ರು ಅಂತ ಹೇಳ್ತಾ ಇದ್ದೀರಾ ಜನರ ಮುಂದೆ, ರಾಜ್ಯದ ಜನರ ಮುಂದೆ. ವಾಲ್ಮೀಕಿ ಸಮುದಾಯದಲ್ಲಿ ನಾಗೇಂದ್ರ ಅವ್ರ ಮೇಲೆ ಏನು ಇನಿಷಿಯಲ್ ಅವ್ರ ಮೇಲೆ ಗಂಭೀರ ಏನು ಆರೋಪ ಇವ್ರೇನ್ ಮಾಡಿದ್ರು? ಆರೋಪ ಮಾಡಿದ ನಂತರ ಇಟ್ ಇಸ್ ಜಸ್ಟ್ ಆರೋಪ. ರಾಜ್ಯದ ಮುಖ್ಯಮಂತ್ರಿಗೆ ಯಾವ ಕಾರಣಕ್ಕಾಗಿ ಇವತ್ತು ನಾಗೇಂದ್ರ ಅಂತ ಒಬ್ಬ ಭ್ರಷ್ಟಾಚಾರನ ಇವತ್ತು ಒಂದೇ ಒಂದು ಸಮಗ್ರ ಕರ್ನಾಟಕದಲ್ಲಿ 34 ಇಲಾಖೆಯಲ್ಲಿ ಒಂದೇ ಒಂದು ಅಭಿವೃದ್ಧಿ ಆಗಲಿಲ್ಲ, ಒಂದೇ ಒಂದು ಸಾಕ್ಷಿ ಗುಡ್ಡೆಗಳಿಲ್ಲ. ಇವತ್ತು 34 ಇಲಾಖೆಯಲ್ಲಿ ಒಂದೇ ಒಂದು ಸಾಕ್ಷಿ ಗುಡ್ಡೆಗಳಿಲ್ಲ. ಇವತ್ತು ಯಾವುದೇ ಒಂದು ಇಲಾಖೆ ತಗೊಂಡ್ರೆ ಭ್ರಷ್ಟಾಚಾರ. ನಾವ್ ಹೇಳಿಲ್ಲ. ಜಮೀರ್ ಅಹಮದ್ ಅವ್ರ ಬಗ್ಗೆ BR ಪಾಟೀಲ್ ಅವರು ಹೇಳ್ತಾರೆ, ವಸತಿ ಇಲಾಖೆಯಲ್ಲಿ ಇದ್ದಾಗ ಎಂತ ದೊಡ್ಡ ಘೋರ ಅನ್ಯಾಯ ಭ್ರಷ್ಟಾಚಾರನ ಮಾಡಿದ್ನ BR ಪಾಟೀಲ್ ಅವ್ರು ಬಂದು ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು. ಅಂತ ಒಂದು ಭ್ರಷ್ಟಾಚಾರ ಇರುವಂತ ನೀವು ಕ್ಯಾಬಿನೆಟ್ ಅಲ್ಲಿ ತೆಗೆದ್ರಿ. ಸಂತೋಷ್ ಲಾಡ್ ಬಗ್ಗೆ ಹಗರಣ ಇತ್ತು, ಅವನ್ನ ನೀವು ಕ್ಯಾಬಿನೆಟ್ ಅಲ್ಲಿ ತೆಗೆದ್ರಿ. ಇವತ್ತು 5,000 ಕೋಟಿಗೆ ನೀವು 5,000 ಕೋಟಿ ಇನ್ನೂ ಆನ್ಸರ್ ಬಂದಿಲ್ಲ. ಇವತ್ತು ಇಂಥ ಭ್ರಷ್ಟಾಚಾರ ಕ್ಯಾಬಿನೆಟ್ ಅಲ್ಲಿ ನೀವು ರಾಜ್ಯದ ಜನಕ್ಕೆ ಏನ್ ಅಭಿವೃದ್ಧಿ ಮಾಡ್ತೀರಿ? ಇವತ್ತು ಯಾವ ಇಲಾಖೆಯಲ್ಲಿ ಅಭಿವೃದ್ಧಿ? ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸದನದಲ್ಲಿ ನಿಂತ್ಕೊಂಡು ಹೇಳ್ತಾರೆ ಪರಿಸ್ಥಿತಿ ಯಾವ ತರ ಇದೆ. ರಾಜ್ಯದ ಮುಖ್ಯಮಂತ್ರಿ ಧರ್ಮರಾಯನ ತತ್ವ ಬಗ್ಗೆ, ಧರ್ಮರಾಯನ ಧರ್ಮದ ಬಗ್ಗೆ ಮಾತಾಡ್ತಾರೆ, ಅರ್ಜುನನ ಗುರಿ ಬಗ್ಗೆ ಮಾತಾಡ್ತಾರೆ, ದುರ್ಯೋಧನ ನಿಷ್ಠೆ ಬಗ್ಗೆ ಮಾತಾಡ್ತಾರೆ, ಭೀಮನ ಬಲ ಬಗ್ಗೆ ಮಾತಾಡ್ತಾರೆ, ಕೃಷ್ಣನ ಚಾತುರ್ಯತೆ ಬಗ್ಗೆ ಮಾತಾಡ್ತಾರೆ. ಒಂದು ಕ್ಯಾಬಿನೆಟ್ ಅಲ್ಲಿ ಒಬ್ಬ ಕಲಂಕಿತ ಭ್ರಷ್ಟಾಚಾರ ಒಬ್ಬ ಸಚಿವ ಇಟ್ಕೊಂತಾರೆ ಅಂತಂದ್ರೆ ಈ ಒಂದು ನಿಷ್ಠೆ ಇಲ್ಲ ಅಂತ ರಾಜ್ಯದ ಮುಖ್ಯಮಂತ್ರಿ, ಅಲ್ಪಜ್ಞಾನದ ಮುಖ್ಯಮಂತ್ರಿ, ಅಭಿವೃದ್ಧಿ ಶೂನ್ಯ ಮಾಡುವಂತ ಮುಖ್ಯಮಂತ್ರಿ. ಇವತ್ತು ಅಭಿವೃದ್ಧಿ ಇಲ್ಲ ರಾಜ್ಯದಲ್ಲಿ. ಇವತ್ತು ಕೇವಲ ಪೆನ್ನು ಪೇಪರ್ ತಗೊಂಡು ರೈತರ ಮೇಲೆ ಮರಣ ಶಾಸನ ಬರೀತಾ ಇದ್ರಿ, ಸಾರ್ವಜನಿಕರಿಗೆ ಮರಣ ಶಾಸನ ಬರೀತಾ ಇದ್ರಿ. ಇವತ್ತು ನೀವು ಪಾರ್ಕಿಂಗ್ ಮಾಡಂಗಿಲ್ಲ, ಖಾಲಿ ಸೈಟ್ಗಳನ್ನ ಸರ್ಕಾರದ ವಶ ತಗೊಂತೀರಿ ಅಂತ ಹೇಳ್ರಿ. ಖಾಲಿ ಸೈಟ್ ತಗೋಬೇಕಾದ್ರೆ 10-15 ವರ್ಷ ದುಡಿದು ಸೇವಿಂಗ್ ಮಾಡಿ ಅಮೌಂಟ್ ಅಲ್ಲಿ ಒಂದು ಖಾಲಿ ಸೈಟ್ ತಗೊಂಡ್ರೆ ಅದನ್ನ ಸರ್ಕಾರ ವಶ ಮಾಡ್ಕೊಂತೀನಿ. ಇವತ್ತು ನೀವು ಹೇಳ್ತೀರಿ ಇವತ್ತು ಖಾಲಿ ಸೈಟ್ ಅಲ್ಲಿ ಇರೋದಕ್ಕೆ ನೀವು ಸೆಸ್ ಆಗ್ತಾ ಇದ್ರಿ, ನೀವು ತೆರಿಗೆ ಕಲೆಕ್ಟ್ ಮಾಡ್ತಾ ಇದ್ರಿ. ಪ್ರತಿಯೊಂದು ವಿಚಾರದಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿರೋ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿ ಭ್ರಷ್ಟಾಚಾರದಲ್ಲಿ ನಂಬರ್ 1 ಆಗಿ ಇವತ್ತು ರಾಜ್ಯದ ಜನರ ಕಾಡ್ತಾ ಇದ್ದಾರೆ. ನಾವು ಅತ್ಯಂತ ಪ್ರಮುಖವಾದಂಥದ್ದು ಈಗಾಗಲೇ ಕೇಂದ್ರ ಸರ್ಕಾರ ಹೇಳ್ತು ಮೇಕೆದಾಟು ಬಗ್ಗೆ ನಮಗೆ ಗೋ ಹೆಡ್ ಇದೆ.